ಇಂಟರ್ವ್ಯೂ ಮಾಡಿದ್ದೀರಿ, ವಕೀಲರು. ದೇವರಾಜೇಗೌಡರ ಬ್ಯಾಕ್ಗ್ರೌಂಡ್ ಏನು? ಅವರು ವಕೀಲರಾಗಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 2019 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ವಿಷಯಗಳನ್ನು ಇಟ್ಟುಕೊಂಡು ಆ ಕುಟುಂಬದ ವಿರುದ್ಧ, ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ನವರೆಗೆ ಹೋಗಿದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವ್ಯಕ್ತಿ, ಅವರ ಒಂದು ಇಂಟರ್ವ್ಯೂ ಒಂದು ಖಾಸಗಿ ಚಾನಲ್ ಬಂದಿದೆ ನಿನ್ನೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ? ಅವ್ರು ಯಾರೋ ಕಾರ್ತಿಕ್ ಅಂತ ಹುಡುಗ, ಈಗಾಗಲೇ ಅದು ವಿಷಯ ಗೊತ್ತಾಗಿ ಪಾಪ ಅವ್ರ ಕೈಲಿ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ, ಕರೆಸ್ಕೊಂಡು ನಾಯಕರುಗಳು. ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನ ಅಂತ.